ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಅತ್ಯಂತ ಎತ್ತರದ ಮತ್ತು ಅಪ್ಪಟ ಕನ್ನಡದ ಸೊಗಡಿರೋ ಹನುಮಂತನಗರ ಇದು ಬರೀ ಲೊಕೇಶನ್ ಅಲ್ಲ, ಹಳೆಯ ಬೆಂಗಳೂರಿನ ನೆನಪುಗಳನ್ನು ಎಂದಿಗೂ ಜೀವಂತವಾಗಿಟ್ಟಿರುವ ಒಂದು ಸಾಂಸ್ಕೃತಿಕ ಮ್ಯೂಸಿಯಂ ಆಗಿದೆ. ಮತ್ತು ಈ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಒಂದು ಅದ್ಭುತವಾದ ಇತಿಹಾಸ ಅಡಗಿದೆ. ಬಸವನಗುಡಿಯ ಪಕ್ಕದಲ್ಲೇ ಇರೋ ಈ ಬಡಾವಣೆ ತನ್ನ ಬೆಟ್ಟ ಮತ್ತು ಹಸಿರಿನಿಂದ ಇಡೀ ಸಿಟಿಯಲ್ಲೇ ಫೇಮಸ್ ಆಗಿದೆ. ನೀವು ಒಂದು ಪ್ರಶಾಂತವಾದ ಮತ್ತು ಆಧ್ಯಾತ್ಮಿಕವಾದ ವೈಬ್ ಹುಡುಕ್ತಿದ್ರೆ ಈ ಜಾಗವನ್ನು ಮಿಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಇದು ನಿಜಕ್ಕೂ ದಕ್ಷಿಣ ಬೆಂಗಳೂರಿನ ಹೆಮ್ಮೆ ಮತ್ತು ಮರೆಯಲಾಗದ ಪವಿತ್ರ ತಾಣವಾಗಿದೆ. ಈಗಲೇ ಈ ಜಗತ್ತನ್ನ ಒಟ್ಟಾಗಿ ನೋಡೋಣ. ರಾಮಾಂಜನೇಯ ಗುಡ್ಡದ ಪವರ್. ಹನುಮಂತನಗರ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಅಲ್ಲಿರೋ ಆಕಾಶದ ಎತ್ತರಕ್ಕೆ ನಿಂತಿರೋ ರಾಮಾಂಜನೇಯ ಗುಡ್ಡ. ಇದು ಕೇವಲ ದೇವಸ್ಥಾನವಲ್ಲ, ಇಡೀ ಬೆಂಗಳೂರಿನ ಒಂದು ಹದ್ದಿನ ಕಣ್ಣಿನಂತೆ ನೋಡುವಂತಹ ಒಂದು ಸೈಲೆಂಟ್ ಅಬ್ಸರ್ವೇಟರಿ ಕೂಡ ಹೌದು ಅನ್ನೋದು ಸುಳ್ಳಲ್ಲ. ಬೆಟ್ಟದ ಮೇಲೆ ರಾಮ ಮತ್ತು ಆಂಜನೇಯ ಅಪ್ಪಿಕೊಂಡಿರೋ ಈ ಬೃಹತ್ ಪ್ರತಿಮೆ ನೋಡೋಕೆ ಎರಡು ಕಣ್ಣು ಸಾಲದು. ಸಂಜೆ ಹೊತ್ತು ಇಲ್ಲಿ ಕುಳಿತು ಸೂರ್ಯಾಸ್ತ ನೋಡೋದು ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಈ ಬೆಟ್ಟದ ಸುತ್ತಮುತ್ತ ಇರೋ ಹಸಿರು ಮತ್ತು ಪ್ರಶಾಂತತೆ ನಿಮ್ಮ ಮೈಂಡ್ ಅನ್ನ ಫುಲ್ ರಿಫ್ರೆಶ್ ಮಾಡುತ್ತೆ. ಇದು ನಿಜಕ್ಕೂ ಪ್ರಕೃತಿ ಮತ್ತು ದೈವತ್ವದ ನಡುವಿನ ಒಂದು ಅಪರೂಪದ ಸಂಗಮವಾಗಿದೆ ಅಂದ್ರೆ ತಪ್ಪಾಗಲ್ಲ. ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುವ ತಾಣವಿದು. ಡಾಕ್ಟರ್ ರಾಜ್ಕುಮಾರ್ ಅವರ ನೆಚ್ಚಿನ ಅಡ್ಡ. ಈ ಏರಿಯಾಕ್ಕೆ ಒಂದು ಸಪರೇಟ್ ಗೌರವ ಇರೋದಕ್ಕೆ ಮೇನ್ ರೀಸನ್ ಅಂದ್ರೆ ಅದು ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ತಮ್ಮ ಜೀವನದ ಗೋಲ್ಡನ್ ಡೇಸ್ ಕಳೆದಿದ್ದೇ ಈ ಹನುಮಂತನಗರದಲ್ಲಿ ಅನ್ನೋದು ಇಲ್ಲಿನ ಪ್ರತಿಯೊಬ್ಬ ನಿವಾಸಿಯ ಎದೆಯುಬ್ಬಿಸುವ ಅತ್ಯಂತ ಸಂಭ್ರಮದ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಎಂದಿಗೂ ಅವರ ಆ ಹಳೆ ಮನೆಯನ್ನ ನೋಡೋಕೆ ಅಭಿಮಾನಿಗಳು ದೂರದಿಂದ ಬರ್ತಾರೆ. ಕನ್ನಡ ಚಿತ್ರರಂಗದ ಈ ದಿಗ್ಗಜ ಓಡಾಡಿದ ಬೀದಿಗಳಲ್ಲಿ ಓಡಾಡೋದು ಅಂದ್ರೆ ಇಲ್ಲಿನ ಜನರಿಗೆ ಒಂದು ರೀತಿಯ ಭಾಗ್ಯ ಅನ್ಸುತ್ತೆ. ಇದು ಈ ಏರಿಯಾಕ್ಕೆ ಒಂದು ರಾಜ ವೈಭವದ ಗತ್ತನ್ನ ನೀಡಿದೆ ಮತ್ತು ಕನ್ನಡಿಗರ ಪಾಲಿನ ಪವಿತ್ರ ನೆಲವಾಗಿದೆ. ಅಪ್ಪಟ ಕನ್ನಡಾಭಿಮಾನದ ಸುಂದರ ಅರಮನೆ. ಬಸವನಗುಡಿಯ ಕಲ್ಚರ್ ಮತ್ತು ಗವಿಪುರಂ ನಂಟು. ಹನುಮಂತನಗರ ಬರೀ ವಸತಿ ಪ್ರದೇಶವಲ್ಲ, ಇದು ಬಸವನಗುಡಿಯ ಸಾಂಸ್ಕೃತಿಕ ಪರಂಪರೆಯ ಒಂದು ಎಕ್ಸ್ಟೆನ್ಷನ್ ಅಂತಾನೆ ಹೇಳಬಹುದು. ಇಲ್ಲಿನ ಪ್ರತಿಯೊಂದು ಹಬ್ಬ ಹರಿದಿನಗಳು ಅತ್ಯಂತ ಅದ್ಧೂರಿಯಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ನಡೀತವೆ ಅನ್ನೋದು ಇಲ್ಲಿನ ವಿಶೇಷತೆಯಾಗಿದೆ. 1950ರಲ್ಲೇ ಪ್ಲಾನ್ ಆಗಿರೋ ಈ ಲೇಔಟ್ ಇವತ್ತಿಗೂ ತನ್ನ ಹಳೆಯ ಕಾಲದ ಸೌಂದರ್ಯವನ್ನು ಉಳಿಸಿಕೊಂಡಿದೆ. ಹತ್ತಿರದಲ್ಲೇ ಇರೋ ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತು ಕೆಂಪೇಗೌಡರ ಬಂಡೆ ಈ ಏರಿಯಾದ ಇತಿಹಾಸಕ್ಕೆ ಮತ್ತಷ್ಟು ಮೆರುಗು ನೀಡ್ತವೆ. ಸಾಹಿತ್ಯ, ಸಂಗೀತ ಮತ್ತು ಕಲೆಗೆ ಇಲ್ಲಿ ಕೊಡೋ ಪ್ರಿಫರೆನ್ಸ್ ನೋಡಿದ್ರೆ ನಿಮಗೆ ಹಳೆ ಬೆಂಗಳೂರಿನ ಅಸಲಿ ವೈಬ್ ಏನು ಅಂತ ಪಕ್ಕ ಅರ್ಥ ಆಗುತ್ತೆ. ಇದು ಸಾಂಸ್ಕೃತಿಕ ಲೋಕದ ಕಿರೀಟ, ನಮ್ಮ ಹೆಮ್ಮೆಯ ನಾಡಿನ ಸಾಂಸ್ಕೃತಿಕ ಸಂಕೇತ. ಫುಡ್ ಡೈರೀಸ್ ಮತ್ತು ಲೋಕಲ್ ಟೇಸ್ಟ್. ಇಲ್ಲಿನ BMS ಕಾಲೇಜ್ ರೋಡ್ನಲ್ಲಿರೋ ಸಣ್ಣ ಹೋಟೆಲ್ಗಳಲ್ಲಿ ಸಿಗೋ ಮಸಾಲಾ ದೋಸೆ ಮತ್ತು ಫಿಲ್ಟರ್ ಕಾಫಿ ಟೇಸ್ಟ್ ಮಾಡದಿದ್ರೆ ನಿಮ್ಮ ಹನುಮಂತನಗರ ವಿಸಿಟ್ ಕಂಪ್ಲೀಟ್ ಆಗಲ್ಲ. ಇಲ್ಲಿನ ರುಚಿಯು ಇಡೀ ಬೆಂಗಳೂರಿನ ಫುಡ್ ಮ್ಯಾಪ್ನಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಹೊಂದಿದೆ. ಬೆಳಿಗ್ಗೆ ಹೊತ್ತು ಇಲ್ಲಿನ ಪಾರ್ಕ್ಗಳಲ್ಲಿ ವಾಕಿಂಗ್ ಮುಗಿಸಿ ತಿಂಡಿ ತಿನ್ನೋ ಮಜಾನೇ ಬೇರೆ. ಇನ್ನು ಹನುಮಂತನಗರ ಮಾರ್ಕೆಟ್ನಲ್ಲಿ ಸಿಗೋ ಹೂವು ಹಣ್ಣುಗಳ ರಂಗು ಹಬ್ಬದ ಸಮಯದಲ್ಲಿ ನೋಡೋಕೆ ತುಂಬಾ ಚಂದ ಇರುತ್ತೆ. ಇಲ್ಲಿನ ಮಾಡರ್ನ್ ಕೆಫೆಗಳಿಗಿಂತಲೂ ಆ ಹಳೆಯ ಕಾಲದ ಹೋಟೆಲ್ಗಳಲ್ಲೇ ಒಂದು ರೀತಿಯ ಆಪ್ತತೆ ಸಿಗುತ್ತೆ. ಇದು ನಿಜಕ್ಕೂ ರುಚಿಯಾದ ಮತ್ತು ಸದಾ ನೆನಪಿನಲ್ಲಿ ಉಳಿಯುವ ಸುಂದರವಾದ ಅನುಭವವಾಗಿದೆ. ರುಚಿಕರ ಊಟದ ಸದಾ ನೆನೆಯುವ ನೆನಪು. ಪಕ್ಕ ಕನೆಕ್ಟಿವಿಟಿ ಮತ್ತು ಕೂಲ್ ಲೈಫ್. ಹನುಮಂತನಗರದಲ್ಲಿ ಮನೆ ಇದ್ರೆ ನೀವು ಬೆಂಗಳೂರಿನ ಮೋಸ್ಟ್ ಡಿಮ್ಯಾಂಡೆಡ್ ಏರಿಯಾದಲ್ಲಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ಇಲ್ಲಿನ ಕನೆಕ್ಟಿವಿಟಿಯು ಅತ್ಯಂತ ಸುಗಮವಾಗಿದೆ. ಮಜೆಸ್ಟಿಕ್, ಜಯನಗರ ಮತ್ತು ಚಾಮರಾಜಪೇಟೆ ಇಲ್ಲಿಗೆ ತುಂಬಾ ಹತ್ರ. ಸದ್ಯಕ್ಕೆ ಮೆಟ್ರೋ ದೂರ ಇದ್ರೂ BMTC ಬಸ್ ಫೆಸಿಲಿಟಿ ಇಲ್ಲಿ ಮಸ್ತ್ ಆಗಿದೆ. ಎಷ್ಟೇ ಅಪಾರ್ಟ್ಮೆಂಟ್ಗಳು ಬಂದರೂ ಇಲ್ಲಿನ ಜನ ಮಾತ್ರ ತಮ್ಮ ಮನೆ ಮುಂದೆ ರಂಗೋಲಿ ಹಾಕೋದು ಮತ್ತು ಹಸಿರನ್ನ ಪ್ರೀತಿಸೋದು ಬಿಟ್ಟಿಲ್ಲ. ಇದು ಇಲ್ಲಿನ ಜನರ ಸಂಸ್ಕಾರ ಮತ್ತು ಜೀವನದ ವಿಶೇಷತೆಯಾಗಿದೆ. ನಮ್ಮ ಬೆಂಗಳೂರಿನ ಅಸಲಿ ಗತ್ತು ಇಲ್ಲಿದೆ. ಹನುಮಂತನಗರ ಅಂದ್ರೆ ಅದು ಬರೀ ಮ್ಯಾಪ್ನಲ್ಲಿರೋ ಲೊಕೇಶನ್ ಅಲ್ಲ, ಅದು ನಮ್ಮ ಬೆಂಗಳೂರಿನ ಸಂಸ್ಕೃತಿಯ ಉಸಿರು. ನೀವು ರಾಮಾಂಜನೇಯ ಗುಡ್ಡದ ಮೇಲೆ ನಿಂತು ಈ ನಗರವನ್ನು ನೋಡಿದ್ರೆ ಸಿಗೋ ಆ ಒಂದು ಪೀಸ್ ಆಫ್ ಮೈಂಡ್ ಬೇರೆ ಎಲ್ಲೂ ಸಿಗಲ್ಲ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಹನುಮಂತನಗರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.